ಪ್ರೀತಿಯಿಂದ ಮಾತಾಡುವಂತೆ ಹೇಳಿದ ಮೇಲೆ ಬಂದಿದ್ದೇನೆ. ಎರಡೇ ಮಾತುಗಳನ್ನು ಮಾತಾಡ್ತೇನೆ. ಇಲ್ಲಿ ನಾನು ಎರಡು ಅಭಿನಂದನೆಗಳನ್ನು, ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿದೆ. ಅವೆರಡನ್ನು ಮಾಡಿ ಹೋಗ್ಬಿಡ್ತೀನಿ. ನನ್ನ ಆಕ್ಷೇಪಣೆ ಏನು ಅಂತ ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಾಗಿರಬಹುದು. ಮುಖ್ಯವಾಗಿ ಎರಡು ಅಭಿನಂದನೆಗಳು. ಒಂದು, ರಮೇಶ್ ಕಮತಿಯವರಿಗೆ ಆರ್ಥಿಕವಾಗಿ ಅಭಿನಂದಿಸಿ ಬಯಸ್ತೇನೆ. ಇಲ್ಲಿದ್ದಂತಹ ನಾವೆಲ್ಲರೂ, ನಾನು, ಆನಂದ್ ಪೂಜಾರಿ ಅವರು, ಚಂದ್ರು ದೇಸಾಯಿ ಅವರು, ಇಲ್ಲಿದ್ದಂಥವರೆಲ್ಲರೂ ಕೂಡಿ ಒಂದು ಸಾಹಿತ್ಯದ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೇವೆ ಗೊತ್ತಿದೆ ನಿಮಗೆ. ಪ್ರಕಾಶ್ ಉತ್ಸವದಲ್ಲಿ ಹಿಡ್ಕೊಂಡು ಸಿದ್ದಣ್ಣ ಬಾಡಿಗೆ, ಅಶೋಕ್ ಕುಲಕರ್ಣಿ, ನಾವೆಲ್ಲರೂ ಕೂಡಿ ಒಂದಿಷ್ಟು ಜನ ಇದ್ದೇವೆ, ಒಂದು 15 ಜನ ಕೂಡಿ ಕೆಲಸ ಮಾಡ್ಬೇಕಾದ್ರೆ ಇಂಥ ಒಂದು ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಾದ್ರೆ ಬಹಳ ಕಷ್ಟಪಡ್ತೇವೆ. ಈ ಹುಡುಗ ಬೆಂಗಳೂರೊಳಗಿದ್ದು ಒಂದು 4 ಫೋನ್ ಮಾಡಿ ಇದನ್ನು ಮಾಡಿಬಿಡ್ತಾನೆ. ಅದು ನನಗೆ ವಿಚಿತ್ರ ಅನ್ಸೋದು. ಯಾಕೆ ಅದೇನೋ ಒಂದು ಕರ್ತೃತ್ವ ಶಕ್ತಿ, ಸೃಜನಶೀಲತೆ, ಕನ್ನಡಕ್ಕಾಗಿ ದುಡಿಬೇಕು ಅನ್ನುವಂಥ ಮನಸ್ಸಿದೆ ಅಲ್ಲ ರಮೇಶ್ ಅವರಿಗೆ. ಅದು ಬಹಳ ಅಭಿನಂದನೆ ಮಾಡುವಂಥದ್ದು. ಅದಕ್ಕೆ ಅವ್ರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಂಘ ಅನ್ನೋ ಬದಲಿ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಘ ಅನ್ಬೇಕನ್ನೋ ಅಷ್ಟೊಂದು ಸಮ್ಮೇಳನಗಳನ್ನು ರಮೇಶ್ ಅವರು ಮಾಡ್ತಾರೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಪ್ರತಿ ವರ್ಷ ಮುಧೋಳದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡೋಣ, ನಾವೆಲ್ಲ ನಿಮ್ಮ ಬೆಂಬಲಕ್ಕಿರ್ತೇವೆ ಅಂತ ಹೇಳ್ತೇನೆ. ಎರಡನೇ ಅಭಿನಂದನೆ ಅಂತಂದ್ರೆ ವೆಂಕಟೇಶ್ ಗುಡಪ್ಪನವರು ಇವತ್ತು ನಮ್ಮ ಭಾಗದ ಅತ್ಯಂತ ಅದ್ಭುತ ಯುವ ಕವಿ ಅವರು. ಬಹಳ ಮುಜುಗರದಿಂದ ಈ ಸಮ್ಮೇಳನ ಅಧ್ಯಕ್ಷ ಆಗಲಿಕ್ಕೆ ಒಪ್ಕೊಂಡ್ರು. ಏನೋ ಒಂದು ಕನ್ಯಾ ತೋರಿಸಿ ಮದುವೆ ಆಗಮಾರ ಯಾಕೆ ಒಳ್ಳೆ ಅಂತೇಳಿ ಮನೆ ಮಂದಿರ ಬೆನ್ನ ಹತ್ತಿ ಮದುವೆ ಮಾಡ್ತಾರ. ಹಂಗೆ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರನ್ನ ಮಾಡಿ ನಾವು ಇಲ್ಲಿ ತಿಳಿಸಿದೆವು. ಯಾಕೆ ಒಳ್ಳೆ ಅಂತೀರಿ ಅಂತ ಅಂದ್ಕೊಳ್ಳೆ, ನಾ ಏನೂ ಬರದೇ ಇರಲಿ ಸರ್, ನನಗೆ ಬರೆದು ಒಂದು 5-6 ಪುಸ್ತಕ ಬರ್ದೇನಿ ಅಂತಂದ್ರು. ನಾ ಬರೆದದ್ದು 4 ಪುಸ್ತಕ ನನಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿದ್ರು. ಮೌಲಿಕವಾದ ಕೃತಿಯನ್ನು ಬರೆಯುವಂಥದ್ದನ್ನು ನೀವು ಮಾಡಬೇಕು. ಎಷ್ಟು ಅಂಕಿಗಳು, ಎಷ್ಟು ಸಂಖ್ಯೆಗಳ ಪುಸ್ತಕವನ್ನು ನಾವು ಬರೆದಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮೌಲಿಕವಾಗಿದ್ದನ್ನು ನಾವು ಬರೆದಿದ್ದೇವೆ. ಪುಸ್ತಕದಿಂದ, ಸಾಹಿತ್ಯದಿಂದ ರಂಜನೆ, ಚಿಂತನೆ, ಪರಿವರ್ತನೆ, ಇವು 3ರಲ್ಲಿ ಒಂದಾದರೂ ಆಗಬೇಕು. ಇವು 3 ಆಗಲಿಲ್ಲ ಅಂದ್ರೆ ಅದು ಸಾಹಿತ್ಯ ಅಲ್ಲ. ರಂಜನೆ ಆದರೂ ಆಗಬೇಕು, ಚಿಂತನೆ ಆದರೂ ಆಗಬೇಕು, ಪರಿವರ್ತನೆ ಆಗಬೇಕು. ಅಂತಹ ಕೆಲಸವನ್ನು ಗುಡಪ್ಪನವರು ಮಾಡಿದ್ದಾರೆ. ಅವರು ಕೂಡ ಇವತ್ತು ಅಭಿನಂದನಾರ್ಹರು. ಇನ್ನು ಆಕ್ಷೇಪಣೆಯನ್ನ ನಾನು ಪ್ರತಿ ಸಮ್ಮೇಳನದಲ್ಲಿ ಹೇಳಿದ ಹಾಗೆ ಆಕ್ಷೇಪಣೆ, ವೇಳೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗಲಿಲ್ಲ. ವೇಳೆಗೆ ಮಹತ್ವ ಕೊಡಬೇಕು. ಇಲ್ಲಿ ಬಂದು ಇಬ್ಬರು ಕುಂತಿದ್ರು ಅಂತಂದ್ರೆ ಇನ್ನೊಬ್ಬರ ಸಲುವಾಗಿ ನಾವು ಹಾದಿ ಕಾಯ್ತೇವಲ್ಲ, ಅದು ಆಗಬಾರ್ದು. ಮುಂದಿನ ಕಾರ್ಯಕ್ರಮವನ್ನ ರಮೇಶ್ ಅವರು ಮುಧೋಳದಲ್ಲಿ, ಬೇರೆ ಊರೊಳಗೆ ನಮಗೆ ಚಿಂತಿಲ್ಲ, ಮುಧೋಳದೊಳಗೆ ಮಾಡ್ತಿರ್ಬೇಕಾದ್ರೆ ವೇಳೆಗೆ ಎಷ್ಟೊಂದು ಜನ ಬಂದು ಕೂತ್ರು, ಖುಷಿ ಆಯ್ತು ನೋಡಿ, ಇಡೀ ಹಾಲ್ ತುಂಬಿದೆ. ಅದಕ್ಕೆ ವೇಳೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಅನಾವಶ್ಯಕ ಸನ್ಮಾನಗಳನ್ನು ಮಾಡಬಾರ್ದು. ಈಗ ನನಗೆ ಈ ಸಿದ್ದಣ್ಣ ಬಾಡಿಯವರಿಗೆ ಕರ್ಕೊಂಡು ನಮ್ಮ ಸನ್ಮಾನ ಮಾಡೋದು ಜವಾಬ್ದಾರಿ ಇದ್ದಿಲ್ಲ, ಆಗಬಾರ್ದು. ನಾವು ಸಾಹಿತ್ಯಕ್ಕೆ ಮುಖ್ಯ ಸ್ಥಾನವನ್ನು ಕೊಡಬೇಕು. ಇಲ್ಲಿ ಪ್ರತಿಷ್ಠಾನಗೊಳ್ಳುವುದು ಸಾಹಿತ್ಯ ಮಾತ್ರ, ಯಾರೂ ಕೂಡ ಅಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಲ್ಲಿ ಕೂತಂತಹ ಒಂದು 100 ಜನ ಕೂತರು, ನಾವು 1 ಮಿನಿಟ್ ಲೇಟ್ ಮಾಡಿದ್ನಿ ಅಂತಂದ್ರೆ 100 ಮಿನಿಟ್ ಲೇಟ್ ಮಾಡಿದ್ನಿ ಅಂತ ತಿಳ್ಕೊಬೇಕು. ಯಾಕಂದ್ರೆ ಆ 100 ಜನರ 1 ಮಿನಿಟ್ ನಾನು ತಗೊಂಡಿರ್ತೀನಿ. ಅದಕ್ಕೆ ಇವೆರಡು ವಿಷಯಗಳನ್ನು ಹೇಳ್ತಾ ಬಹಳ ಸಂತೋಷ ಆಯಿತು. ಇಂತಹ ಈ ಕಾರ್ಯಕ್ರಮಗಳು ನಡೀತಾ ಇರಲಿ ಅಂತ ಹೇಳ್ತಾ ನಾನು 2 ಮಾತು